ಎಪಿಸೋಡ್ 4ರ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೇವೆ ದೋ-ಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ನಾನ್ ಇವತ್ತು ನಡೆದಿದ್ದು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಕೇಳ್ತಾನೆ, ಯಾವುದು, ನಾನ್ ನಿನ್ನ ಸಾಯ್ಲಿಕ್ ಬಿಟ್ಟಿದ್ದ ಅಥವಾ ನಿನ್ನನ್ನ ಕಾಪಾಡಿದ್ದ? ಅಂಡ್ ದೋ-ಕ್ಯೂಂಗ್ ಎರಡೂ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಂತರ ದೋ-ಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಜೊತೆಗೆ ಮಲ್ಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್, ನಿನಗೆ ನನ್ನ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ತನಕ ಯಾರು ನನ್ನ ಇಷ್ಟಪಟ್ಟಿಲ್ಲ ಅಂತ ಹೇಳ್ತಾನೆ. ಬಟ್ ದೋ-ಕ್ಯೂಂಗ್, ನಾನ್ ನಿನ್ನ ಇಷ್ಟಪಡ್ತೀನಿ, ಯಾಕಂದ್ರೆ ನಾನ್ ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಮ್ಯೂಲ್ ಮಾಂಗ್ ದೋ-ಕ್ಯೂಂಗ್ಗೆ ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಹೇಳ್ತಾನೆ, ಈಗ ಪಶ್ಚಾತ್ತಾಪ ಪಡಬೇಡ, ಯಾಕಂದ್ರೆ ನೀನು ನಿನ್ನ ಇಷ್ಟದಿಂದ ಇಲ್ಲಿ ಬಂದಿದ್ಯಾ. ನಂತರ ಇಬ್ರು ಮಲ್ಕೊಳ್ತಾರೆ. ಮ್ಯೂಲ್ ಮಾಂಗ್ ದೋ-ಕ್ಯೂಂಗ್ ನ ಕೂದಲು ಸರಿ ಮಾಡ್ಲಿಕ್ಕೆ ನೋಡ್ತಾನೆ. ಆಗ್ಲೇ ಅವನಿಗೆ ಗಾಡೆಸ್ ಹೇಳಿದ್ದು ನೆನಪಿಗೆ ಬರುತ್ತೆ. ಮ್ಯೂಲ್ ಮಾಂಗ್ಗೆ ದೋ-ಕ್ಯೂಂಗ್ ಮೇಲೆ ಫೀಲಿಂಗ್ಸ್ ಹೆಚ್ಚಾಗ್ತಿದೆ ಅಂತ. ಮ್ಯೂಲ್ ಮಾಂಗ್ ಇರಿಟೇಟ್ ಆಗಿ ಅಲ್ಲಿಂದ ಎದ್ದೋಗ್ತಾನೆ. ಮತ್ತೆ ಎಲ್ಲರ ಬೈಗುಳ ಕೇಳ್ತಾನೆ. ಎಲ್ಲರೂ ಒಬ್ರನ್ನೊಬ್ರು ಬೈಕೊಳ್ತಿದ್ರು. ಮತ್ತೆ ಒಬ್ನಂತೂ ಮ್ಯೂಲ್ ಮಾಂಗ್ ನ ಇವನ್ ಯಾಕೆ ಇಷ್ಟ ಹ್ಯಾಂಡ್ಸಮ್ ಇದ್ದಾನೆ ಅಂತ ಮನ್ಸಲ್ಲೇ ಬೈಕೊಳ್ತಿರ್ತಾನೆ. ಇದೆಲ್ಲ ಕೇಳಿ ಮ್ಯೂಲ್ ಮಾಂಗ್ಗೆ ನಗು ಬರುತ್ತೆ. ಮತ್ತೆ ಅವನು ಅನ್ಕೋತಾನೆ, ಮನುಷ್ಯರಿಗೆ ಯಾರ ಅವಶ್ಯಕತೆನೂ ಇಲ್ಲ, ಅವರು ಅನ್ಕೋತಾರೆ ಅವರಿಗೆ ಎಲ್ಲ ಖುಷಿ ಸಿಗ್ಬೇಕು ಮತ್ತೆ ಬೇರೆಯವರು ಹಾಳಾಗ್ಬೇಕು. ಆಗ್ಲೇ ಅವನ ಮುಂದೆ ಒಬ್ಳು ಲೇಡಿ ಪೋಸ್ಟರ್ ಹಿಡ್ಕೊಂಡು ಬರ್ತಾರೆ. ಮತ್ತೆ ಜಗತ್ತು ವಿನಾಶವಾಗೋದ್ರಲ್ಲಿದೆ, ನಾನು ಶೂಟಿಂಗ್ ಸ್ಟಾರ್ ನ ನೋಡಿದೆ ಅಂತ ಹೇಳ್ತಾಳೆ. ಮತ್ತೆ ಅವಳು ಹಾಸ್ಪಿಟಲ್ ನಲ್ಲಿ ಸಿಕ್ಕ ಲೇಡಿ ಆಗಿದ್ಲು. ಆ ಲೇಡಿ ಮನ್ಸಲ್ಲೇ ಅನ್ಕೋತಿದ್ರು, ಜಗತ್ತು ವಿನಾಶ ಆದ್ರೆ ಮುಂದಿನ ಜನ್ಮದಲ್ಲಾದ್ರೂ ನನ್ಗೆ ಹೆಚ್ಚು ಖುಷಿ ಸಿಗ್ಬಹುದು, ಯಾವ್ದು ನನ್ಗೆ ಈ ಜನ್ಮದಲ್ಲಿ ಸಿಗ್ಲಿಲ್ಲ. ಇದೆಲ್ಲ ಮ್ಯೂಲ್ ಮಾಂಗ್ ಕೇಳಿಸ್ಕೊತಾನೆ ಮತ್ತೆ ಹೇಳ್ತಾನೆ, ಮುಂದಿನ ಜನ್ಮ ಅನ್ನೋದು ಇರೋದಿಲ್ಲ, ಮನುಷ್ಯ ಒಂದೇ ಸಲ ಜನ್ಮ ತಾಳೋದು. ಹೇಗೆ ಒಬ್ಬ ಮ್ಯಾನೇಜರ್ನ ಎಲ್ಲಾ ವರ್ಕರ್ಸ್ ಅವನನ್ನ ಬಿಟ್ಟು ಹೋದ್ರೆ ಆ ಮ್ಯಾನೇಜರ್ ಕೂಡ ಆಫೀಸ್ ನ ಬಿಟ್ಟು ಹೋಗ್ತಾನೆ, ಹಾಗೆ ಇದು ಇಡೀ ಜಗತ್ತು ನಾಶವಾಗೋದ್ರೆ ಅಲ್ಲಿರೋ ದೇವ್ರು ಕೂಡ ಹೊರಟೋಗ್ತಾರೆ. ಆಫೀಸ್ ನಲ್ಲಿ ದೋ-ಕ್ಯೂಂಗ್ ಹೇಗೆ ಪ್ರೀತಿ ಮಾಡೋದು ಅಂತ ನೆಟ್ ನಲ್ಲಿ ಸರ್ಚ್ ಮಾಡ್ತಾಳೆ. ಅಲ್ಲಿ ಅವಳಿಗೆ ಮಿಸ್ ನಾ ಬರ್ದಿರೋ ಪ್ರೀತಿ ಮಾಡಲು 101 ವಿಧಾನಗಳು ಅಂತ ಆರ್ಟಿಕಲ್ ಸಿಗುತ್ತೆ. ಅದಕ್ಕೆ ದೋ-ಕ್ಯೂಂಗ್ ಡೈರೆಕ್ಟ್ ಆಗಿ ಮಿಸ್ ನಾ ಹತ್ರ ಸಜೆಷನ್ ಕೇಳ್ತಾಳೆ. ಮಿಸ್ ನಾ ದೋ-ಕ್ಯೂಂಗ್ಗೆ ಹುಡುಗನ ಹೆಸರು ಕೇಳ್ತಾಳೆ. ಆದ್ರೆ ದೋ-ಕ್ಯೂಂಗ್ಗೆ ಅವನ ಹೆಸರೇ ನೆನ್ಪಿರ್ಲಿಲ್ಲ. ನಂತರ ಮಿಸ್ ನಾ ಅವರಿಬ್ರು ಎಲ್ಲಿ ಮೀಟ್ ಆದ್ರು ಅಂತ ಕೇಳ್ತಾಳೆ. ದೋ-ಕ್ಯೂಂಗ್ ಮೊದ್ಲು ಅವರಿಬ್ರು ಹಾಸ್ಪಿಟಲ್ ನಲ್ಲಿ ಮೀಟ್ ಆಗಿದ್ರು ಅಂತ ಹೇಳ್ತಾಳೆ. ನಂತರ ಇಲ್ಲ ನಾವಿಬ್ರು ಫಸ್ಟ್ ಫ್ಯೂನರಲ್ ನಲ್ಲಿ ಮೀಟ್ ಆಗಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಿಸ್ನ ಅವನ್ ಜೀವಂತವಾಗಿದ್ದಾನೋ ಇಲ್ವೋ ಅಂತ ಕೇಳ್ತಾಳೆ. ಆಮೇಲೆ ಮಿಸ್ನ ಅವಳು ಹೇಗೆ ಲೀ ಹ್ಯುನ್ ಕ್ಯೂನ ಪ್ರೀತಿಲಿ ಬಿದ್ಲು ಅಂತ ಹೇಳ್ತಾಳೆ. ಮತ್ತೆ ಇದ್ರಲ್ಲಿ ದೋ-ಕ್ಯೂಂಗ್ ನ ತುಂಬಾ ದೊಡ್ಡ ಪಾತ್ರ ಇತ್ತು ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಇಲ್ಲಿ ನಮಗೆ ಮಿಸ್ ನಾ ಮತ್ತೆ ದೋ-ಕ್ಯೂಂಗ್ ಫಸ್ಟ್ ಟೈಮ್ ಮೀಟ್ ಆಗಿರೋ ಸೀನ್ ಕಾಣುತ್ತೆ. ಮಿಸ್ ನಾ ಲೀ ಹ್ಯುನ್ ಕ್ಯೂಗೆ ಪ್ರಪೋಸ್ ಮಾಡ್ಲಿಕ್ಕೆ ಕಾಂಪೌಂಡ್ ಹಾರಿ ಬಂದಿರ್ತಾಳೆ. ಆಗ್ಲೇ ಅವಳಿಗೆ ದೋ-ಕ್ಯೂಂಗ್ ಕಾಣಿಸ್ತಾಳೆ. ಮಿಸ್ ನಾ ದೋ-ಕ್ಯೂಂಗ್ಗೆ ಹತ್ರದಲ್ಲಿ ಎಲ್ಲಾದ್ರೂ ಗ್ರೋಸರಿ ಸ್ಟೋರ್ ಇದೆಯಾ ಅಂತ ಕೇಳ್ತಾಳೆ, ಯಾಕಂದ್ರೆ ಎಣ್ಣೆ ಕುಡ್ದಾಗ ಅವಳಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಸ್ವಲ್ಪ ಧೈರ್ಯ ಬರ್ಬಹುದು ಅಂತ. ಆಗ್ಲೇ ದೋ-ಕ್ಯೂಂಗ್ ಅವಳ ಬ್ಯಾಗಿಂದ ಎಣ್ಣೆ ಬಾಟಲ್ ತೆಗಿತಾಳೆ. ಮತ್ತೆ ಮಿಸ್ ನಾಗೆ ಡಬಲ್ ಪ್ರೈಸ್ ನಲ್ಲಿ ಮಾಡ್ತಾಳೆ. ಆಮೇಲೆ ಮಿಸ್ ನಾ ಎಣ್ಣೆ ಕುಡ್ದು ಲೀ ಹ್ಯುನ್ ಕ್ಯೂಗೆ ಪ್ರಪೋಸ್ ಮಾಡ್ಲಿಕ್ಕೆ ಹೋಗ್ತಾಳೆ. ಮತ್ತೆ ಜೋರಾಗಿ ಕೂಗ್ತಾಳೆ. ಮತ್ತೆ ಇಲ್ಲಿ ದೋ-ಕ್ಯೂಂಗ್ಗೆ ಅರ್ಥ ಆಗತ್ತೆ ಯಾಕೆ ಮಿಸ್ ನಾ ಬರ್ದಿರೋ ಪ್ರತಿಯೊಂದು ನೋವೆಲ್ ನಲ್ಲಿ ಹೀರೋಯಿನ್ ಹೀರೋಗೆ ಪ್ರಪೋಸ್ ಮಾಡ್ತಾಳೆ ಮತ್ತೆ ಹೀರೋ ಅವಳಿಗೆ ರಿಜೆಕ್ಟ್ ಮಾಡಿ ಹೋಗ್ತಾನೆ. ನಂತರ ಮಿಸ್ ನಾ ದೋ-ಕ್ಯೂಂಗ್ಗೆ ಹೇಳ್ತಾಳೆ, ನೀನ್ ಯಾಕೆ ಮಲ್ಗಬೇಕಾದ್ರೆ ಅವ್ನ ಫೋಟೋ ನೋಡ್ಕೊಂಡ್ ಮಲ್ಗಬಾರ್ದು, ಇದರಿಂದ ನಿನ್ಗೆ ಅವ್ನ್ ಕನ್ಸು ಬೀಳ್ಬಹುದು ಮತ್ತೆ ನಿನ್ ಪ್ರೀತಿನೂ ಆಗ್ಬಹುದು. ಆಮೇಲೆ ಮಿಸ್ ನಾ ಆ ಹುಡುಗ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ದೋ-ಕ್ಯೂಂಗ್ 3 ತಿಂಗಳು ವೇಟ್ ಮಾಡು, ಅದ್ರ ನಂತರ ನಾನೇ ನಿನ್ನ ಹತ್ರ ಬಂದು ಹೇಳ್ತೀನಿ ಅಂತ ಹೇಳ್ತಾಳೆ. ಅವರಿಬ್ರು ಹೀಗೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮಿಸ್ ನಾ ಅವಳ ಫಸ್ಟ್ ಕಿಸ್ ಬಗ್ಗೆ ಹೇಳ್ತಾಳೆ. ಮತ್ತೆ ಅವಳ ಫಸ್ಟ್ ಕಿಸ್ ಬೇರೆ ಯಾರು ಅಲ್ಲ, ಮಿಸ್ಟರ್ ಚಾ ಆಗಿದ್ರು. ಅಂಡ್ ಇದನ್ನ ಕೇಳಿ ದೋ-ಕ್ಯೂಂಗ್ ಶಾಕ್ ಆಗ್ತಾಳೆ. ಆಫೀಸ್ಗೆ ಬಂದಾಗ ದೋ-ಕ್ಯೂಂಗ್ ಮಿಸ್ಟರ್ ಚಾನ ನೋಡ್ತಿದ್ಲು ಮತ್ತೆ ಮಿಸ್ಟರ್ ಚಾ ನೋಡಿದಾಗ ಬೇರೆ ಕಡೆ ನೋಡ್ತಿದ್ಲು. ಹೀಗೆ 2-3 ಸಲ ನಡೆಯುತ್ತೆ. ಆದ್ರೆ ಕೊನೆಗೂ ಅವಳು ಸಿಕ್ಕಾಕೊಳ್ತಾಳೆ. ಮಿಸ್ಟರ್ ಚಾ ದೋ-ಕ್ಯೂಂಗ್ಗೆ ಏನ್ ವಿಷಯ ಅಂತ ಕೇಳ್ತಾರೆ. ದೋ-ಕ್ಯೂಂಗ್ ಮೊದಲು ಅನುಮಾನ ಪಡ್ತಾಳೆ, ಆಮೇಲೆ ಕೇಳ್ತಾಳೆ, ನೀವು ಯಾರ ಪ್ರೀತಿಲಾದ್ರೂ ಬಿದ್ದಿದ್ದೀರಾ, ಯಾರನ್ನ ನೀವು ಮೊದ್ಲು ಹೇಟ್ ಮಾಡ್ತಿದ್ರಿ? ಅದಕ್ಕೆ ಮಿಸ್ಟರ್ ಚಾ, ನಾನ್ ಹೇಟ್ ಮಾಡೋರನ್ನ ಕಿಸ್ ಕೂಡ ಮಾಡಿದೀನಿ. ನಾನ್ ಅವಳನ್ನ ಹೇಟ್ ಮಾಡ್ತಿದ್ದೆ ಯಾಕಂದ್ರೆ ಅವಳನ್ನ ನೋಡಿ ನನ್ಗೆ ಬೇಜಾರಾಗ್ತಿತ್ತು. ನಾನ್ ಅವಳನ್ನ ಕಿಸ್ ಮಾಡ್ದೆ ಯಾಕಂದ್ರೆ ಅವಳನ್ನ ನೋಡಿ ನನ್ಗೆ ಪಾಪ ಅನ್ಸ್ತು ಅಂತ ಹೇಳ್ತಾರೆ. ಮಿಸ್ಟರ್ ಚಾ ಹೇಳಿದ್ದು ದೋ-ಕ್ಯೂಂಗ್ಗೆ ಅರ್ಥ ಆಗಲ್ಲ. ಮತ್ತೆ ಅವಳು ಹೇಳ್ತಾಳೆ, ಮಿಸ್ಟರ್ ಚಾ ಮಿಸ್ ನಾಗೆ ಹೇಗ್ ಕಿಸ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾರೆ, ನನ್ಗೆ ಕೇಳಿಸ್ತಿದೆ, ಸ್ವಲ್ಪ ಸಣ್ಣಕ್ ಮಾತಾಡು. ಅದಕ್ಕೆ ದೋ-ಕ್ಯೂಂಗ್ ಮತ್ತೆ ಸಣ್ಣ ವಾಯ್ಸ್ ಮಾಡಿ ಹೇಳ್ತಾಳೆ, ಮಿಸ್ಟರ್ ಚಾ ಮಿಸ್ ನಾಗೆ ಹೇಗ್ ಕಿಸ್ ಮಾಡಕ್ ಸಾಧ್ಯ? ಮತ್ತೆ ಮಿಸ್ಟರ್ ಚಾ ಇರಿಟೇಟ್ ಆಗಿ ದೋ-ಕ್ಯೂಂಗ್ಗೆ ಮನೆಗೆ ಹೋಗು ಅಂತ ಹೇಳ್ತಾರೆ. ದೋ-ಕ್ಯೂಂಗ್ ಅಲ್ಲಿಂದ ಹೋದ ನಂತರ ಮಿಸ್ಟರ್ ಚಾ ಕೂಡ ಮನೆಗೆ ಹೋಗ್ತಾರೆ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಿಸ್ಟರ್ ಚಾ ಮತ್ತೆ ಲೀ ಹ್ಯುನ್ ಕ್ಯೂ ಒಂದೇ ಮನೇಲಿ ಇರ್ತಾರೆ. ಎಕ್ಸಾಮ್ ನ ಮುಂಚೆ ಮಿಸ್ಟರ್ ಚಾ ಲೀ ಹ್ಯುನ್ ಕ್ಯೂಗೆ ರೈಸ್ ಕೇಕ್ ತಿನ್ಲಿಕ್ಕೆ ಕೊಟ್ಟಿದ್ದ. ಮತ್ತೆ ಇದರಿಂದ ಲೀ ಹ್ಯುನ್ ಕ್ಯೂನ ಹೊಟ್ಟೆ ಹಾಳಾಗಿ ಅವನು ಎಕ್ಸಾಮ್ ನಲ್ಲಿ ಫೇಲ್ ಆದ. ಲೀ ಹ್ಯುನ್ ಕ್ಯೂನ ತಂದೆ ಲೀ ಹ್ಯುನ್ ಕ್ಯೂ ಮತ್ತೆ ಎಕ್ಸಾಮ್ ಬರೀಲಿಕ್ಕೆ ಮಿಸ್ಟರ್ ಚಾನ ಟ್ಯೂಷನ್ ಟೀಚರ್ ಆಗಿ ಇಟ್ಟಿದ್ದಾರೆ. ಅಂಡ್ ಅದಕ್ಕೆ ಅವರು ಒಂದೇ ಮನೇಲಿದ್ದಾರೆ. ಲೀ ಹ್ಯುನ್ ಕ್ಯೂ ಮಿಸ್ಟರ್ ಚಾಗೆ ರಿಯೂನಿಯನ್ ನಲ್ಲಿ ಹೋಗ್ಲಿಕ್ಕೆ ಅವನ ಕಾರ್ ಕೇಳ್ತಾನೆ. ಅದಕ್ಕೆ ಮಿಸ್ಟರ್ ಚಾ, ನೀನ್ ನಿನ್ನ ಫಸ್ಟ್ ಲವ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ.
ಬಟ್ ಲೀ ಹುನ್ಕ್ಯೂ ಅವನಿಗೆ ಅವಳ ಮುಖಾನು ನೆನಪಿಲ್ಲ ಅಂತ ಹೇಳ್ತಾನೆ. ಈ ಕಡೆ ದೋಕ್ಯುಂಗ್ ಮೆಟ್ರೋದಲ್ಲಿ ಹೋಗ್ತಿರ್ಬೇಕಾದ್ರೆ ಜನರು ಇಳಿಬೇಕಾದ್ರೆ ದೋಕ್ಯುಂಗ್ಗೆ ತಾಗಿ ಅವಳು ಬೀಳ್ಲಿಕ್ಕೆ ತಾಗ್ತಾಳೆ. ಆಗ್ಲೇ ಮ್ಯೂಲ್ಮಾಂಗ್ ಒಂದು ಅವಳನ್ನ ಹಿಡಿತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಈಗೇನು ಅಂತ ಕೇಳ್ತಾಳೆ. ಅಂಡ್ ಮ್ಯೂಲ್ಮಾಂಗ್ ನಾನ್ ನಿನ್ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಮತ್ತೆ ಅವಳ ಜೊತೆನೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ತಾನೆ. ದೋಕ್ಯುಂಗ್ ತುಂಬಾ ಸುಸ್ತಾಗಿರೋದನ್ನ ನೋಡಿ ಮ್ಯೂಲ್ಮಾಂಗ್ ನೀನ್ ನನ್ನ ಕೈ ಹಿಡ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ನಿನ್ ಮೂಡ್ ಹೇಗಿರತ್ತೆ ಅಂತ ಹೇಳಕ್ ಬರಲ್ಲ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನಾನು ಜನರು ಏನು ಯೋಚಿಸ್ತಾರೆ ಅಂತ ಕೇಳಲಿಕ್ಕೆ ಹೋಗಿದ್ದೆ. ಮತ್ತೆ ಅವರು ಅವ್ರ ಬಗ್ಗೆನೇ ಯೋಚಿಸ್ತಾರೆ. ಅಂದ್ರೆ ಎಲ್ಲಾ ಅಫೆಕ್ಷನ್ ಅವರಿಗೆ ಸಿಗಬೇಕು ಅಂತ ಅನ್ಕೋತಾರೆ. ಆದ್ರೆ ನೀನ್ ಕೂಡ ನನ್ನ ಅಫೆಕ್ಷನ್ ಡಿಸರ್ವ್ ಮಾಡಲ್ಲ. ಇದೆಲ್ಲ ಕೇಳಿ ದೋಕ್ಯುಂಗ್ಗೆ ಬೇಜಾರಾಗತ್ತೆ. ಮತ್ತೆ ಅವಳು ಅಲ್ಲಿಂದ ಹೋಗ್ತಾಳೆ. ಮನೆಗ್ ಬಂದು ದೋಕ್ಯುಂಗ್ ಫ್ಯಾಂಟಸಿ ಡ್ರಾಮಾ ನೋಡ್ಲಿಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಮ್ಯೂಲ್ಮಾಂಗ್ ನ ಪ್ರೀತಿಸ್ಬೇಕಿತ್ತು. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ನೀನ್ ಏನ್ ಕಲ್ತೆ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ಮೊದಲಂತೂ ಗುಡ್ ಲುಕ್ಸ್ ಇರಬೇಕು, ಆದ್ರೆ ಅದು ನಿನ್ನಲ್ಲಿಲ್ಲ. ಇದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಹೌದಾ, ಹಾಗಾದ್ರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನ್ ಹ್ಯಾಂಡ್ಸಮ್ ಇದೀನಿ ಅಂತ ಅನ್ಕೊಂಡವ್ರು ಯಾರೇನೋ. ಆಗ್ಲೇ ದೋಕ್ಯುಂಗ್ಗೆ ಮಿಸ್ನಾ ಕೊಟ್ಟಿರೋ ಸಜೆಷನ್ ನೆನಪಿಗೆ ಬರುತ್ತೆ. ಅಂದ್ರೆ ಮ್ಯೂಲ್ಮಾಂಗ್ ಅವಳ ಕನ್ಸಲ್ಲಿ ಬಂದ್ರೆ ಅವಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟಬಹುದು. ಅದಕ್ಕೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವಳನ್ನ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇದು ದೋಕ್ಯುಂಗ್ ನ ಸಬ್ ಕಾನ್ಶಿಯಸ್ ಮೈಂಡ್ ಆಗಿತ್ತು. ಮತ್ತೆ ಇದು ತುಂಬಾ ಸಿಂಪಲ್ ಇತ್ತು. ಅದಕ್ಕೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವಳಿಗೊಂದು ಸ್ಕೂಲ್ ನ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅಲ್ಲಿ ದೋಕ್ಯುಂಗ್ ಕುತ್ಕೊಂಡಿರ್ತಾಳೆ. ಆಗ್ಲೇ ಅವಳ ಹತ್ರ ಒಂದು ಬಾಲ್ ಬರುತ್ತೆ. ಮತ್ತೆ ಮ್ಯೂಲ್ಮಾಂಗ್ ಅದನ್ನ ತಡಿತಾನೆ. ಮತ್ತೆ ದೋಕ್ಯುಂಗ್ಗೆ ನಿನ್ಗೆ ಹರ್ಟ್ ಆಗ್ಲಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ದೋಕ್ಯುಂಗ್ಗೆ ಮಿಸ್ನಾ ಹೇಳಿರೋ ಹಾಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಲ್ಲ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಬೇರೆ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಹೀಗೆ ಅವರಿಬ್ರು ಬೇರೆ ಬೇರೆ ತರ ಟ್ರೈ ಮಾಡ್ತಾರೆ. ಆದ್ರೆ ಅವರಿಗೆ ಪ್ರೀತಿ ಹುಟ್ಟಲ್ಲ. ಇಬ್ರು ಜನ ಸೋತು ಫಸ್ಟ್ ಕನ್ಸಿಗೆ ಬರ್ತಾರೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಇದೆಲ್ಲ ನನ್ ಕನ್ಸಾಗಿತ್ತು, ಈಗ ನಿನ್ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಅವನ ಕನ್ಸಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲಾ ಕಡೆ ಬಣ್ಣ ಬಣ್ಣದ ಹೂ ಇತ್ತು. ಮ್ಯೂಲ್ಮಾಂಗ್ ದೋಕ್ಯುಂಗ್ ಹತ್ರ ನಡ್ಕೊಂಡು ಬರ್ತಾನೆ. ಮತ್ತೆ ಅವನ್ ನಡೆದಿದ್ ಕಡೆ ಎಲ್ಲ ಹೂವು ಬಾಡ್ ಹೋಗತ್ತೆ. ಮತ್ತೆ ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಆಗತ್ತೆ. ಇಲ್ಲಿ ದೋಕ್ಯುಂಗ್ಗೆ ಅರ್ಥ ಆಗತ್ತೆ ಯಾಕೆ ಮ್ಯೂಲ್ಮಾಂಗ್ ಅವಳಿಂದ ಅಷ್ಟು ದೂರ ಇರ್ತಾನೆ ಅಂತ. ಯಾಕಂದ್ರೆ ಅವನ್ ಹತ್ರ ಬರ್ತಿದ್ದಂಗೆ ಎಲ್ಲ ಹಾಳಾಗೋಗುತ್ತೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ ನ ಹತ್ರ ಬರ್ಲಿಕ್ಕೆ ತಾಗ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ನೋಡ್ತಾನೆ ದೋಕ್ಯುಂಗ್ ನಡೆದಿದ್ ಕಡೆ ಎಲ್ಲ ಹೂವು ಮತ್ತೆ ಅರಳಿಕ್ಕೆ ಶುರುವಾಗಿದೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ ನ ಕೈ ಹಿಡಿದಾಳೆ. ಮತ್ತೆ ಅವನ ಹತ್ರ ಇರೋ ಹೂವುಗಳು ಅರಳಿಕ್ಕೆ ಶುರು ಆಗತ್ತೆ. ಯಾವಾಗ ಮ್ಯೂಲ್ಮಾಂಗ್ ಇದನ್ನ ನೋಟಿಸ್ ಮಾಡ್ತಾನೆ, ಅವನು ದೋಕ್ಯುಂಗ್ ನಿಂದ ಕೈ ಬಿಡಿಸ್ಕೊತಾನೆ. ಮತ್ತೆ ದೋಕ್ಯುಂಗ್ ಎಚ್ಚರ ಆಗ್ತಾಳೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನಾನ್ ನಿನ್ನ ಕ್ಷಮಿಸಿದ್ದೀನಿ. ಅದಕ್ಕೆ ಮ್ಯೂಲ್ಮಾಂಗ್, ನೀನ್ ನಿನ್ನ ಏನಂತ ಅನ್ಕೊಂಡಿದ್ಯಾ ನನ್ನ ಕ್ಷಮಿಸ್ಲಿಕ್ಕೆ ಅಂತ ಹೇಳ್ತಾನೆ. ಅಂಡ್ ದೋಕ್ಯುಂಗ್ ಹೇಳ್ತಾಳೆ, ನಿನ್ನನ್ನ ಪ್ರೀತಿಸೋಳು ಮತ್ತೆ ಕ್ಷಮಿಸೋದ್ರಿಂದಾನೇ ಪ್ರೀತಿ ಶುರುವಾಗತ್ತೆ ಅಲ್ವಾ. ಇದನ್ನ ಮ್ಯೂಲ್ಮಾಂಗ್ ಗಾಡೆಸ್ಗೆ ಹೇಳ್ತಾನೆ. ಅದಕ್ಕೆ ಗಾಡೆಸ್ ಕೂಡ ಹೇಳ್ತಾಳೆ, ಹೌದು, ಕ್ಷಮಿಸೋದ್ರಿಂದಾನೇ ಪ್ರೀತಿ ಶುರುವಾಗತ್ತೆ ಮತ್ತೆ ಹೇಟ್ ಮಾಡೋದ್ರಿಂದಾನು ಪ್ರೀತಿ ಶುರುವಾಗತ್ತೆ. ಮ್ಯೂಲ್ಮಾಂಗ್ ಗಾಡೆಸ್ಗೆ ಹೇಳ್ತಾನೆ, ಆದ್ರೆ ನಾನ್ ನಿನ್ನ ಕ್ಷಮಿಸಲ್ಲ. ಗಾಡೆಸ್ ಹೇಳ್ತಾಳೆ, ನನ್ಗೆ ಗೊತ್ತು, ಹೇಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಯಾರೂ ಇಲ್ಲ, ಹಾಗೆ ನಿನ್ನ ಹತ್ರನೂ ಮಾತಾಡ್ಲಿಕ್ಕೆ ಯಾರೂ ಇಲ್ಲ. ದೋಕ್ಯುಂಗ್ ಮನೆಯಲ್ಲಿ ಅವಳ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅವಳಿಗೆ ಮ್ಯೂಲ್ಮಾಂಗ್ ಕಾಣಿಸ್ಲಿಕ್ಕೆ ಶುರು ಆಗ್ತಾನೆ. ಮತ್ತೆ ಮಿಸ್ ನಾ ಹೇಳಿದ್ದು ನಿಜ ಆಯ್ತು ಅಂತ ಖುಷಿ ಪಡ್ತಾಳೆ. ಆಗ್ಲೇ ಅಲ್ಲಿ ಸನ್ಕ್ಯೂಂಗ್ ಬಂದು ಅವಳ ಹತ್ರ ದುಡ್ಡು ಕೇಳಲಿಕ್ಕೆ ತಾಗ್ತಾನೆ. ದೋಕ್ಯುಂಗ್ ಅವಳ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದಾಗ ಸನ್ಕ್ಯೂಂಗ್ ಹೇಳ್ತಾನೆ, ನಿನ್ನ ಹತ್ರ ಯಾವ ಗುರಿನೂ ಇಲ್ಲ, ಆದ್ರೆ ನನ್ ಗುರಿನ ನನ್ಗೆ ತಲುಪ್ಲಿಕ್ ಬಿಡು. ಅದಕ್ಕೆ ದೋಕ್ಯುಂಗ್, ಇದೆಲ್ಲ ನಿನ್ನಿಂದಾನೆ, ನಾನ್ ದುಡ್ದಿದ್ದೆಲ್ಲ ನಿನ್ ಖರ್ಚಿಗೆ ಆಗೋಗತ್ತೆ, ಮತ್ತೆ ಕನ್ಸೆಲ್ಲಿಂದ ಕಾಣೋದು ಅಂತ ಹೇಳ್ತಾಳೆ. ದೋಕ್ಯುಂಗ್ ನ ತಮ್ಮ ನಾನ್ ನಿನ್ಗೆ ನನ್ನ ನೋಡ್ಕೊಳ್ಳಿಕ್ಕೆ ಹೇಳಿಲ್ಲ ಅಂತ ಹೇಳ್ತಾನೆ. ಹೀಗೆ ಅವರ ಮಧ್ಯೆ ಜಗಳ ಆಗತ್ತೆ. ಸನ್ಕ್ಯೂಂಗ್ ಅಲ್ಲಿಂದ ಹೋಗ್ಲಿಕ್ಕೆ ತಾಗ್ತಾನೆ. ಆದ್ರೆ ದೋಕ್ಯುಂಗ್ ಅವನನ್ನ ನಿಲ್ಲಿಸ್ಲಿಕ್ಕೆ ನೋಡ್ತಾಳೆ. ಮತ್ತೆ ಸನ್ಕ್ಯೂಂಗ್ ಬಿದ್ದು ಗಾಯ ಮಾಡ್ಕೋತಾನೆ. ಅಂಡ್ ಸಿಟ್ಟಲ್ಲಿ ಅಲ್ಲಿಂದ ಹೋಗ್ತಾನೆ. ಇದೆಲ್ಲದ್ರಿಂದ ದೋಕ್ಯುಂಗ್ಗೆ ತುಂಬಾ ಬೇಜಾರಾಗತ್ತೆ. ಆಗ್ಲೇ ಮ್ಯೂಲ್ಮಾಂಗ್ ಹಿಂದಿಂದ ಹೇಳ್ತಾನೆ, ನೀನ್ ಅವನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ಆದ್ರೆ ಅವನ್ ನೋಡು ಹೇಗ್ ಹೋಗ್ಬಿಟ್ಟ. ಈಗ ನಾನು ಅವನನ್ನ ಸಾಯಿಸಿದ್ರೆ ನಿನ್ನನ್ನ ಕ್ಷಮಿಸ್ತೀಯಾ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವನು ಹೇಳಿದ್ದನ್ನ ವಾಪಸ್ ತಗೊಳ್ಳಿಕ್ಕೆ ಹೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನಿನ್ಗೇನ್ ಅನ್ಸತ್ತೆ, ನೀನ್ ಸ್ಪೆಷಲ್ ಅಂತ? 1 ಸೆಕೆಂಡ್ ನಲ್ಲಿ ಸಾವಿರಾರು ನಕ್ಷತ್ರ ಬೀಳ್ತವೆ. ನನಗೆ ಇದೆಲ್ಲ ಒಂದು ನದಿಲಿ ಕಲ್ಲೆಸ್ದಂಗೆ, ಮತ್ತೆ ನೀನು ಆ ಮೊದಲ ಕಲ್ಲು. ದೋಕ್ಯುಂಗ್ಗೆ ತುಂಬಾ ಸಿಟ್ಟು ಬರುತ್ತೆ. ಮತ್ತೆ ಅವಳು ಹೇಳ್ತಾಳೆ, ನನ್ ವಿಶ್ ಏನಂದ್ರೆ ನೀನು ಸತ್ ಹೋಗು, ನಿನಗೂ ಫೀಲ್ ಆಗ್ಲಿ ವಿನಾಶ ಅಂದ್ರೆ ಹೇಗಿರತ್ತೆ ಅಂತ. ದೋಕ್ಯುಂಗ್ ಇಷ್ಟು ಹೇಳ್ತಿದ್ದಂಗೆ ಅವಳು ಬೇರೆನೇ ಜಾಗಕ್ಕೆ ಬಂದ್ಬಿಡ್ತಾಳೆ. ಮ್ಯೂಲ್ಮಾಂಗ್ ಅವಳಿಗೆ ಗನ್ ಕೊಡ್ತಾನೆ ಅವನನ್ನ ಸಾಯಿಸ್ಲಿಕ್ಕೆ. ಯಾವಾಗ ದೋಕ್ಯುಂಗ್ ನಿಂದ ಇದು ಸಾಧ್ಯ ಆಗಲ್ಲ, ಅವನು ಅವಳಿಂದ ಗನ್ ತಗೋತಾನೆ ಮತ್ತೆ ತನ್ನನ್ನ ಶೂಟ್ ಮಾಡ್ಕೋತಾನೆ. ಆದ್ರೆ ಮ್ಯೂಲ್ಮಾಂಗ್ಗೆ ಏನೂ ಆಗೋದಿಲ್ಲ. ಬಟ್ ಅವನು ಯಾವಾಗ ಮೇಲೆ ಶೂಟ್ ಮಾಡ್ತಾನೆ, ಅಲ್ಲಿರೋ ಎಲ್ಲಾ ಹಕ್ಕಿ ಸತ್ ಹೋಗ್ತವೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನೋಡು, ನಾನ್ ನಿನ್ ವಿಶ್ನ ಪೂರ್ತಿ ಮಾಡ್ಲಿಕ್ಕೆ ನೋಡ್ದೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇದು ಸಾಧ್ಯ ಇದ್ದಿದ್ರೆ ನಾನ್ ಯಾವತ್ತೋ ಸುಸೈಡ್ ಮಾಡ್ಕೋತಿದ್ದೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ, ನಾನ್ ನಿನ್ನ ಸಾಯಿಸ್ಲಿಕ್ಕೆ ಆಗದೆ ಇದ್ರೆ ನಿನ್ನನ್ನ ಒದ್ದಾಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ.
ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಅದನ್ನು ಟ್ರೈ ಮಾಡು, ಆದ್ರೆ ನಾನ್ ನಿನ್ ಕೈ ಹಿಡಿಲಿಲ್ಲ ಅಂದ್ರೆ ಒದ್ದಾಡೋದ್ ನೀನ್ ಮಾತ್ರ ಆಗಿರ್ತೀಯ. ಇಷ್ಟ ಹೇಳಿ ಮ್ಯೂಲ್ಮಾಂಗ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ದೋಕ್ಯುಂಗ್ ಎಚ್ಚರ ಆಗ್ತಾಳೆ. ಇವತ್ತು ಏನೆಲ್ಲ ನಡೆದಿತ್ತು ಅದ್ರಿಂದ ದೋಕ್ಯುಂಗ್ ತುಂಬಾ ಬೇಜಾರಾಗಿದ್ಲು. ಅದಕ್ಕೆ ಅವಳು ಮ್ಯೂಲ್ಮಾಂಗ್ ನ ಪ್ರೀತಿಸ್ಲಿಕ್ಕೆ ಟ್ರೈ ಮಾಡೋದನ್ನ ಬಿಟ್ಟು ತನ್ನ ಜೀವನ ಹೇಗ್ ನಡೀತಿದೆ ಹಾಗೆ ನಡೀಲಿ ಅಂತ ಡಿಸೈಡ್ ಮಾಡ್ತಾಳೆ. ಈ ಕಡೆ ಮ್ಯೂಲ್ಮಾಂಗ್ ಪ್ರತಿ ಸಲದ ಹಾಗೆ ಎಲ್ಲರ ಯೋಚನೆ ಕೇಳಲಿಕ್ಕೆ ಹೋಗ್ತಾನೆ. ಮತ್ತೆ ಅವನು ಹೋಗಿದ್ ಕಡೆ ಎಲ್ಲ ಒಂದೊಂದ್ ಘಟನೆ ನಡೆಯುತ್ತೆ. ನಂತರ ಮ್ಯೂಲ್ಮಾಂಗ್ ಕೋರ್ಟ್ಗೆ ಹೋಗ್ತಾನೆ. ಯಾಕಂದ್ರೆ ಇವತ್ತು ಆ ಕ್ರಿಮಿನಲ್ಗೆ ತೀರ್ಪು ಕೊಡೋದಾಗಿತ್ತು. ಆ ಕ್ರಿಮಿನಲ್ಗೆ ಇಡೀ ಜೀವನ ಜೈಲಲ್ಲೇ ಇರೋ ಶಿಕ್ಷೆ ಸಿಗುತ್ತೆ. ಆಗ್ಲೇ ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ ನ ನೋಡ್ತಾನೆ. ಮತ್ತೆ ಅವನ ಹತ್ರ ಬೇಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮ್ಯೂಲ್ಮಾಂಗ್ ಅವನಿಂದ ಕಿತ್ಕೊಂಡಿರೋ ವಿನಾಶನ ವಾಪಸ್ ಕೊಡ್ಲಿಕ್ಕೆ ಹೇಳ್ತಾನೆ. ಆದ್ರೆ ಮ್ಯೂಲ್ಮಾಂಗ್ ಸ್ಮೈಲ್ ಮಾಡ್ತಾ ಅಲ್ಲೇ ಕುತ್ಕೋತಾನೆ. ಈ ಕಡೆ ದೋಕ್ಯುಂಗ್ಗೆ ಅವನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಮತ್ತೆ ಅವಳು ಟೆನ್ಷನ್ ನಲ್ಲಿ ಕ್ಯಾಬ್ ಹಿಡಿಲಿಕ್ಕೆ ಹೋಗ್ತಾಳೆ. ಇಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗತ್ತೆ. ದೋಕ್ಯುಂಗ್ ಸಣ್ಣ ಇರ್ಬೇಕಾದ್ರೆ ಅವಳಿಗೆ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಮತ್ತೆ ಅವರು ಅವಳ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಪ್ರೆಸೆಂಟ್ ನಲ್ಲಿ ದೋಕ್ಯುಂಗ್ ಇದೆಲ್ಲ ಯೋಚನೆ ಮಾಡಿ ತುಂಬಾ ಟೆನ್ಷನ್ ಆಗ್ತಿದ್ಲು. ಆ ಕ್ರಿಮಿನಲ್ಗೆ ಕೋರ್ಟ್ ನಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಮತ್ತೆ ಅವನ ತಲೆಗೆ ಪೆಟ್ಟು ಬಿದ್ದು ಅವನು ಮೂರ್ಛೆ ಹೋಗ್ತಾನೆ. ಹಾಸ್ಪಿಟಲ್ ನಲ್ಲಿ ದೋಕ್ಯುಂಗ್ ನ ಡಾಕ್ಟರ್ ಮ್ಯೂಲ್ಮಾಂಗ್ಗೆ ಟೆರೆಸ್ ನಲ್ಲಿ ಕುತ್ಕೊಂಡಿರೋದನ್ನ ನೋಡ್ತಾರೆ. ಮತ್ತೆ ಅವರಿಗೆ ಅನ್ಸುತ್ತೆ ಯಾರೋ ಡಾಕ್ಟರ್ ಪೇಷಂಟ್ ನ ಕಾಪಾಡ್ಲಿಕ್ಕಾಗದೆ ಬೇಜಾರಲ್ಲಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ. ಅವರು ಮ್ಯೂಲ್ಮಾಂಗ್ಗೆ ಸಮಾಧಾನ ಪಡಿಸ್ತಾ ಕೆಳಗ್ ಬರ್ಲಿಕ್ಕೆ ಹೇಳ್ತಾರೆ. ಮತ್ತೆ ಮ್ಯೂಲ್ಮಾಂಗ್ ಅಡ್ಡಿಲ್ಲ ಕೆಳಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಜಂಪ್ ಮಾಡ್ತಾನೆ. ಡಾಕ್ಟರ್ ಹತ್ರ ಹೋಗಿ ಕೆಳಗ್ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಆದ್ರೆ ಮ್ಯೂಲ್ಮಾಂಗ್ ಕುತ್ಕೊಂಡಿರೋ ಜಾಗದಲ್ಲಿ ಅವನ ಒಂದು ಸಿಗರೇಟ್ ಬಿದ್ದಿರುತ್ತೆ. ಆಗ್ಲೇ ಡಾಕ್ಟರ್ ಕೆಳಗಡೆ ದೋಕ್ಯುಂಗ್ ಹಾಸ್ಪಿಟಲ್ಗೆ ಓಡಿ ಬರ್ತಿರೋದನ್ನ ನೋಡ್ತಾರೆ. ಸನ್ಕ್ಯುಂಗ್ಗೆ ಯಾವ ಆಕ್ಸಿಡೆಂಟ್ ಕೂಡ ಆಗಿರ್ಲಿಲ್ಲ. ಅದು ದೋಕ್ಯುಂಗ್ ಜೊತೆ ಜಗಳ ಆಡ್ಬೇಕಾದ್ರೆ ಆಗಿರೋ ಸಣ್ಣ ಗಾಯ ಆಗಿತ್ತು. ಆದ್ರೆ ಸನ್ಕ್ಯುಂಗ್ ಇದನ್ನೇ ನೆಪ ಮಾಡಿ ದೋಕ್ಯುಂಗ್ ನಿಂದ ಸ್ವಲ್ಪ ಹಣ ತಗೊಳ್ಬೇಕು ಅಂತ ಮಾಡಿದ್ದ. ಸನ್ಕ್ಯುಂಗ್ ಇದೆಲ್ಲ ಅವನ ಫ್ರೆಂಡ್ಸ್ಗೆ ಫೋನ್ ನಲ್ಲಿ ಹೇಳ್ಬೇಕಾದ್ರೆ ದೋಕ್ಯುಂಗ್ ಇದನ್ನ ಕೇಳಿಸ್ಕೊತಾಳೆ. ದೋಕ್ಯುಂಗ್ಗೆ ತುಂಬಾ ಸಿಟ್ಟು ಬರುತ್ತೆ. ಮತ್ತೆ ಅವಳು ಅಲ್ಲಿಂದ ಹೋಗ್ಲಿಕ್ಕೆ ತಾಗ್ತಾಳೆ. ಸನ್ಕ್ಯುಂಗ್ ಕೂಡ ಅವಳ ಹಿಂದೆ ಹೋಗ್ಲಿಕ್ಕೆ ತಾಗ್ತಾನೆ. ಡಾಕ್ಟರ್ಗೆ ದೋಕ್ಯುಂಗ್ ಅಂತೂ ಸಿಗಲ್ಲ. ಆದ್ರೆ ಅವರಿಗೆ ಗೊತ್ತಾಗತ್ತೆ ಸನ್ಕ್ಯುಂಗ್ ದೋಕ್ಯುಂಗ್ ನ ತಮ್ಮ ಅಂತ. ಬೇರೆ ಕಡೆ ಆ ಕ್ರಿಮಿನಲ್ಗೂ ಹಾಸ್ಪಿಟಲ್ಗೆ ತರ್ತಿರ್ತಾರೆ. ಆದ್ರೆ ಆ ಕ್ರಿಮಿನಲ್ ಮೂರ್ಛೆ ತಪ್ಪಿರ್ಲಿಲ್ಲ, ಬರೀ ನಾಟಕ ಮಾಡ್ತಿದ್ದ. ಅವನು ಅವನ ಪಕ್ಕದಲ್ಲೇ ಇರೋ ಒಂದು ಚಾಕುನ ಎತ್ಕೋತಾನೆ. ದೋಕ್ಯುಂಗ್ ಹಾಸ್ಪಿಟಲ್ ನಿಂದ ಹೊರಗ್ ಬಂದಾಗ ಅವಳಿಗೆ ಮ್ಯೂಲ್ಮಾಂಗ್ ಕಾಣಿಸ್ತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ನೀನ್ ನನ್ನ ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅಂಡ್ ಮ್ಯೂಲ್ಮಾಂಗ್ ಪ್ರತಿ ಸಲದ ಹಾಗೆ ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನಿನ್ಗಿದು ವಿಚಿತ್ರ ಅನ್ಸಲ್ವಾ? ನೀನು ಎಲ್ಲರ ವಿನಾಶ ಮಾಡ್ತೀಯ ಮತ್ತೆ ಡಾಕ್ಟರ್ನ ವೇಷ ಹಾಕೊಂಡು ತಿರುಗ್ತೀಯ. ಡಾಕ್ಟರ್ ಎಲ್ಲರ ಪ್ರಾಣ ಕಾಪಾಡ್ತಾರಲ್ವಾ? ಆಗ್ಲೇ ಅಲ್ಲಿ ಆ ಕ್ರಿಮಿನಲ್ ಇರೋ ಆಂಬ್ಯುಲೆನ್ಸ್ ಕೂಡ ಬಂದ್ಬಿಡತ್ತೆ. ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ ನ ನೋಡ್ತಾನೆ. ಮತ್ತೆ ಡೋರ್ ಓಪನ್ ಆಗ್ತಿದ್ದಂಗೆ ಆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಚಾಕು ತಗೊಂಡು ಮ್ಯೂಲ್ಮಾಂಗ್ ಹತ್ರ ಓಡ್ತಾನೆ. ದೋಕ್ಯುಂಗ್ ಇದನ್ನ ನೋಡಿದಾಗ ಅವಳು ಮ್ಯೂಲ್ಮಾಂಗ್ ನ ಮುಂದೆ ಬರ್ತಾಳೆ. ಮತ್ತೆ ಆ ಕ್ರಿಮಿನಲ್ ಚಾಕುನಿಂದ ಚುಚ್ಚುತ್ತಾನೆ. ಈ ಕಡೆ ಸನ್ಕ್ಯುಂಗ್ ತುಂಬಾ ಅಳ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಡಾಕ್ಟರ್ ನಿಂದ ಗೊತ್ತಾಗಿರತ್ತೆ ದೋಕ್ಯುಂಗ್ 3 ತಿಂಗಳಲ್ಲೇ ಸಾಯ್ತಾಳೆ ಅಂತ. ಈ ಕಡೆ ದೋಕ್ಯುಂಗ್ ಕೆಳಗೆ ಬಿದ್ದಿರೋ ರಕ್ತ ನೋಡ್ತಾಳೆ. ಆದ್ರೆ ಅದು ಅವಳ ರಕ್ತ ಆಗಿರಲ್ಲ, ಅದು ಮ್ಯೂಲ್ಮಾಂಗ್ ನ ರಕ್ತ ಆಗಿರತ್ತೆ. ಅಂದ್ರೆ ಮ್ಯೂಲ್ಮಾಂಗ್ ಆ ಚಾಕು ದೋಕ್ಯುಂಗ್ ನ ಚುಚ್ಚೋ ಮುಂಚೆನೆ ಹಿಡಿದಿರ್ತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಅಲ್ಲಾಡ್ಬೇಡ ಅಂತ ಹೇಳ್ತಾನೆ. ಮತ್ತೆ ಆ ಕ್ರಿಮಿನಲ್ಗೆ ದೂರ ಎಸಿತಾನೆ. ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ. ಆದ್ರೆ ಮ್ಯೂಲ್ಮಾಂಗ್ ಅವನನ್ನ ಅಲ್ಲೇ ನಿಲ್ಲಿಸ್ತಾನೆ. ಮತ್ತೆ ನಾನ್ ನಿನ್ನಿಂದ ವಾಪಸ್ ತಗೊಂಡಿರೋ ವಿನಾಶನ ವಾಪಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇಷ್ಟು ಹೇಳ್ತಿದ್ದಂಗೆ ಆ ಕ್ರಿಮಿನಲ್ ತನ್ನ ತಾನೇ ಚುಚ್ಕೋತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನೋಡಿದ್ಯಾ, ಯಾರು ನನ್ನನ್ನ ಪ್ರೀತಿಸಕ್ ಆಗಲ್ಲ. ಎಲ್ಲರೂ ನನ್ನನ್ನ ದ್ವೇಷಿಸ್ತಾರೆ ಅಥವಾ ನಾನ್ ಬೇಕು ಅಂತ ಬೇಡ್ಕೋತಾರೆ. ಆದ್ರೆ ನನ್ನನ್ನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಪಿಸೋಡ್ 4 ಇಲ್ಲಿ ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬಿ ಸೇಫ್ ಅಂಡ್ ಹೆಲ್ದಿ. ಬಾಯ್ ಬಾಯ್.